ತುಮಕೂರಿನ ಹತ್ತಿರದಲ್ಲಿರುವ ಕೊಡಿಹಳ್ಳಿ ಎಂಬ ಹಳ್ಳಿ. ಹಳ್ಳಿಯ ಜನರು ಕೆಲಸಕ್ಕಿಂತ ಮನುಷ್ಯತ್ವವನ್ನು ಹೆಚ್ಚು ಮಹತ್ವ ಕೊಡುವವರು. ಅಲ್ಲಿ ಬೆಳೆದಿದ್ದಳು ಗೌರಿ, ಒಬ್ಬ ಮಧ್ಯವಯಸ್ಕ ಹಾಲುಗಾರ್ತಿ. ಅವಳ ಹಸು ಲಕ್ಷ್ಮಿ ನಿಜಕ್ಕೂ ಒಂದು ಅಪರೂಪದ ಹಸು. ದಪ್ಪ ದೇಹ, ಮೃದು ನೋಟ, ಬಿಳಿ ಮೈ. ದಿನಕ್ಕೆ 10 ಲೀಟರ್ ನೈಸರ್ಗಿಕ ಹಾಲು ಕೊಡುತ್ತಿತ್ತು. ಗೌರಿ ಅದರ ಪಾಲನೆಗೆ ಮಗುವಿನಂತೆ ನೋಡಿಕೊಳ್ಳುತ್ತಿದ್ದಳು. ಹಳ್ಳಿಯ ಜನರ ದಿನವೆಲ್ಲ ಗೌರಿಯ ಹಾಲಿನಿಂದಲೇ ಆರಂಭವಾಗುತ್ತಿತ್ತು. ದಿನಕ್ಕೆ ಈ ಗೌರವ ಗೌರಿಗೆ ಗರ್ವವಾಗತೊಡಗಿತು. ನನ್ನ ಹಸು ಇಲ್ಲದೆ ಊರಿಗೆ ಚಹಾ ಸಿಕ್ಕೋದೆ ಸಾಧ್ಯವಿಲ್ಲ. ಬೀದಿ ಜನ ನನ್ನ ಹೆಸರನ್ನೇ ತೆಗೆದುಕೊಂಡು ಜೀವಿಸ್ತಾರೆ. ಇನ್ನು ನಾನು ಹೇಳಿದರೆ ಹಳ್ಳಿಯ ಹೋಳಿ ಕೂಡ ಮುಂದಾಗಲ್ಲ ಎಂದು ತಾನೇ ಅವಳ ಮಾತುಗಳು ಯಾರಿಗೆ ಮೋಜು ಕೊಡುತ್ತಿರಲಿಲ್ಲ. ಆದರೆ ಹಳ್ಳಿಯವರು ಗೌರಿಯ ಕೆಲಸದ ಬಗ್ಗೆ ಗೌರವದಿಂದ ಇರುತ್ತಿದ್ದರೂ ಕೆಲವರು ಕುಸಿತಕ್ಕಿಂತ ಮುಂಚೆ ಎಚ್ಚರಿಕೆ ಕೊಡುವ ಪ್ರಯತ್ನ ಮಾಡಿದರು. ಹಳ್ಳಿ ಪಕ್ಕದ ಊರಾದ ಪಾತಾಳಹಳ್ಳಿದಿಂದ ಶಾಲೆ ಕಲಿತ ರಮ್ಯಾ ಎಂಬ ಯುವತಿ ಕೊಡಿಹಳ್ಳಿಗೆ ಮದುವೆಯಾಗಿ ಬಂದಿದ್ದು. ಅವಳು ನಗರದಿಂದ ಬಂದದರಿಂದ ತಂತ್ರಜ್ಞಾನ, ಜೀವನ ಶೈಲಿ ಮತ್ತು ಸೊಗಸಾದ ಭಾಷೆ ಎಲ್ಲವನ್ನೂ ಹಿಡಿದಿದ್ದಳು. ಒಂದು ದಿನ ರಮ್ಯಾ ಹಾಲು ತರಲು ಗೌರಿಯ ಮನೆಗೆ ಬಂದಳು. ಅಲ್ಲೇ ಗೌರಿ ತನ್ನ ಹಸು ಬಗ್ಗೆ ಹೆಮ್ಮೆ ಪಡುತ್ತಿರುವ ಮಾತುಗಳು ಕೇಳಿ ಬಂದವು. ಅತ್ತೆ, ಕ್ಷಮಿಸಿ ಕೇಳ್ತೀನಿ, ಒಮ್ಮೆ ಹಸು ಹಾಲು ಕೊಡದಿದ್ದರೆ ಹೇಗೆ? ಈ ಮಾತು ಗೌರಿಗೆ ನುಸುಳಿದ ಚೂರಿಯಂತೆ. ನಿನಗೆ ಗೊತ್ತಾ, ನನ್ನ ಲಕ್ಷ್ಮಿ ಸಾಯುವವರೆಗೆ ಹಾಲು ಕೊಟ್ಟೆ ಕೊಡುತ್ತಾಳೆ. ಇಂಥ ಹಸು ಎಲ್ಲಿದೆ ಹೇಳು? ಇದು ಹಳ್ಳಿ ಹುಡುಗರಿಗೆಲ್ಲ ಮಾತಿನ ವಿಷಯ. ಕೆಲವರು ಸಹೋದರ ರಮ್ಯಾವನ್ನೇ ದೋಷದಿಂದ ನೋಡಿದರೂ ಅವಳು ಸರಳವಾಗಿ ನಕ್ಕಳು. ಅದರ ಮುಂದಿನ ದಿನ ಮಳೆ ಬಂದಂತೂ ಜಾಸ್ತಿಯಾಗಿತ್ತು. ಅಂದಿನಿಂದ ಲಕ್ಷ್ಮಿಯ ನಡವಳಿಕೆಯಲ್ಲಿ ಬದಲಾವಣೆ. ಬುದ್ಧಿಮತಿಯಾದ ಹಳ್ಳಿಯ ಗೌರಿ ಇದನ್ನು ಗಮನಿಸದವಳು ಅಲ್ಲ. ಆದರೂ ತನ್ನ ಗರ್ವದಲ್ಲಿ ತಲೆ ಎತ್ತಿದಳು. 3ನೇ ದಿನ ಬೆಳಿಗ್ಗೆ ಮಲಗಿದ ಸ್ಥಿತಿಯಲ್ಲಿ ಏಳದೆ ನಿಟ್ಟುಸಿರು ಹಾಕುತ್ತಿತ್ತು. ಹಾಲು ತಾಯುವುದು ದೂರದ ಮಾತು. ಓ ದೇವರೇ, ನನ್ನ ಹಸು ಗಳ ವೈದ್ಯರನ್ನು ಕರೆಸಲು ಸಾಧ್ಯವಿಲ್ಲ. ಅವರು ಬರಲು ಇಲ್ಲ. ಬಂದರೂ ಅವರ ಶುಲ್ಕ ತುಂಬಾ ಹೆಚ್ಚು. ಏನು ಮಾಡಬೇಕು ಅನ್ನೋದೇ ಗೊತ್ತಾಗದೆ ಗೌರಿ ತೋಳು ಕುಟ್ಟಿ ಕುಳಿತಳು. ಹಳ್ಳಿ ಜನರು ಬೆಳಿಗ್ಗೆ ಎದ್ದಾಗ ನಿತ್ಯದ ಚಹಾ ಸಿಗದೆ ಅಂಗಡಿಯವನು ತಾನು ಹಾಲು ತರೋದಿಲ್ಲವೆಂದು ಘೋಷಿಸಿದ. ಮಕ್ಕಳಿಗೆ ಪೌಷ್ಟಿಕತೆ ಕಮ್ಮಿಯಾದ್ದರಿಂದ ಅಂಗನವಾಡಿ ಸೇವೆಯು ನಿಲ್ಲಿಸಬೇಕಾಯಿತು. ಅದೇ ದಿನ ಹಳ್ಳಿಗೆ ವೃದ್ಧರಾದ ಶಿವಯ್ಯ ಬಂದು ಹಾಲು ಕೇಳಿದಾಗ ಗೌರಿ ಕಣ್ಣೀರು ಅವರು ನಕ್ಕು ಹೇಳಿದರು, ನಾವು ಯಾವಾಗಲೂ ಹೆಮ್ಮೆ ಇಟ್ಟುಕೊಳ್ಳೋದು ತಪ್ಪಲ್ಲ, ಆದರೆ ಅದು ಎಷ್ಟು ದೂರ ಹೋಗೋದು ನಾವು ನೋಡಬೇಕು. ದೇವರ ಕೊಡುಗೆ ಮೇಲೆ ಗರ್ವ ಪಡೋದೇನು, ಆತನ ಅನುಗ್ರಹ ರೇಳಕಟ್ಟೆ. ಅಂದಿನಿಂದ ಗೌರಿ ದಿನವೂ ಲಕ್ಷ್ಮಿಗೆ ಶುದ್ಧವಾದ ನೀರು, ಉತ್ತಮ ಆಹಾರ ಕೊಡಲು ಶುರು ಮಾಡಿದಳು. ದೇವರಿಗೆ ಪ್ರಾರ್ಥಿಸುತ್ತಾ ಬಂದ ಅನ್ಯರನ್ನು ಗೌರವದಿಂದ ನೋಡಿದಳು. ರಮ್ಯಾಳ ಹತ್ತಿರ ಕ್ಷಮೆ ಕೇಳಿದಳು. ರಮ್ಯಾ ನಗುತ್ತಾ, ಅತ್ತೆ, ನಿಮಗೆ ಗೊತ್ತು, ಈ ಹಸು ನಿಮಗಾಗಿ ಅಷ್ಟೇ ಅಲ್ಲ, ಊರಿಗೂ ದೇವರ ವರಪ್ರಸಾದ. ನಾವು ಯಾರು ಗರ್ವ ಪಡುವುದಿಲ್ಲ, ಆದರೂ ದೇವರು ನಮಗೆ ದಾರಿ ತೋರಿಸುತ್ತಾನೆ. ಅದರ ನಂತರ 4 ದಿನಗಳೊಳಗೆ ಲಕ್ಷ್ಮಿ ಎದ್ದಳು. ಮೊದಲ ಹಾಲು ಬರುವ ಸಮಯ ಬಂದಾಗ ಗೌರಿ ಕಣ್ಣು ಮುಚ್ಚಿಕೊಂಡು ದೇವರನ್ನು ಧನ್ಯವಾದ ನೀಡಿದಳು. ಹಸು ಮತ್ತೆ ಹಾಲು ಕೊಡುತ್ತಾ ಶುರು ಮಾಡಿದ ನಂತರ ಹಳ್ಳಿ ಮತ್ತೆ ಸದ್ದುಗದ್ದಲದಿಂದ ತುಂಬಿತು. ಮಕ್ಕಳು ಕೇಕೆ ಹಾಕುತ್ತಾ ಆಟವಾಡಿದ್ರು. ಗೌರಿ ಅಹಂಕಾರದ ಬದಲು ಕೃತಜ್ಞತೆ ಮತ್ತು ಕರುಣೆಯಿಂದ ಕೈಮುಗಿದಳು. ಅವಳು ಹೊಸದಾಗಿ ಹಳ್ಳಿಗೆ ಹಸು ಸೇವಾ ದಿನ ಎಂಬ ಆಚರಣೆಗಳು. ಆ ದಿನ ಉಚಿತ ಹಾಲು ಹಂಚಿ ಮಕ್ಕಳಿಗೆ ಪಾಠ ಹೇಳಲು ಪ್ರಾರಂಭಿಸಿದಳು. ಎಲ್ಲ ದೇವರ ನೀಡಿದ ಉಡುಗೊರೆ. ನಾವು ಯಾರಿಗಿಂತಲೂ ಕಡಿಮೆ ಅಲ್ಲ, ಆದರೆ ದೊಡ್ಡವನಾಗಬೇಕೆಂದರೆ ನಯವಾಗಿ ಮಾತನಾಡಿ ಎಲ್ಲರ ಮನಸ್ಸು ಗೆಲ್ಲಬೇಕು. ಈ ಕಥೆಯಿಂದ ನಮಗೆ ಸಿಕ್ಕ ಪಾಠಗಳು: ಅಹಂಕಾರ ಎಷ್ಟೇ ಸಣ್ಣದಾದರೂ ಹಾನಿಯೇ ತರಬಹುದು. 2. ಪ್ರತಿಯೊಂದು ಶಕ್ತಿ ಅಥವಾ ಸಂಪತ್ತಿನ ಮೂಲ ದೇವರು. 3. ವಿನಯದಿಂದ ನಡೆದು ಹೆಮ್ಮೆ ಬಾಯಲ್ಲಿ ಇರಲಿ, ಹೃದಯದಲ್ಲಿ ಅಲ್ಲ. 4. ಜೀವನದಲ್ಲಿ ಬದಲಾವಣೆ ಬೇಕಾದರೆ ಅಹಂಕಾರವನ್ನು ಬಿಟ್ಟು ನವಚಿಂತನೆ ಸ್ವೀಕರಿಸಬೇಕು.